ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ ಚರಣ್. ಇದು ನನ್ನ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮರಿಬೇಡಿ. ನಾವು ಖಂಡ್ವ ಅಂದರೆ ಓಂಕಾರೇಶ್ವರ ದೇವಸ್ಥಾನದಿಂದ ನಾವು ಬಂದಿದ್ದು ಉಜ್ಜಯಿನಿಗೆ. ಇದು ನಮಗೆ 5 ಅವರ್ ಆಯಿತು. ಮಧ್ಯ ನಾವು ಪಿಟ್ ಸ್ಟಾಪ್ ತೊಗೊಂಡಿದ್ದರಿಂದ ನಮ್ಗೆ ಆಲ್ಮೋಸ್ಟ್ 5.5 ಅವರ್ಸೇ ಟೈಮ್ ತೊಗೊಂತು. ಆ್ಯಂಡ್ ನಾವು ಉಜ್ಜಯಿನಿಗೆ ಬಂದು ಒಂದು ಹೋಟ್ಲಲ್ಲಿ ಉಳ್ಕೊಂಡು ಕ್ಲೀನಾಗೆ ಮತ್ತು ಫ್ರೆಶ್ ಅಪ್ ಆಗಿ ಇಮಿಡಿಯೇಟಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಹೊರಟಿದ್ದು ಉಜ್ಜಯಿನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಸಂಜೆ 4:15 ಆಗಿತ್ತು ನಾವು ಹೊರಟಾಗ. ಯೂಶಲಿ ಆ ರೋಡಲ್ಲಿ ಕಾರ್ನ ಅಲೌ ಮಾಡಲ್ಲ. ಕಾರ್ನ ಒಂದು ಕಡೆಗೆ ನಿಲ್ಲಿಸಿ ನಮ್ಮ ಡ್ರೈವರು ಅಲ್ಲಿಂದ ನಮಗೆ ಈ ಆಟೋ ಮಾಡಿಕೊಟ್ರು. ಈ ಆಟೋ ಮಾಡಿ ಅಲ್ಲಿಂದ ನಾವು ದೇವಸ್ಥಾನದ ರೋಡಿಗೆ ಬಂದ್ವಿ. ಇಲ್ಲಿ ಮರಿ ಆಟೋ ಮತ್ತು 2 ವೀಲರ್ಸ್ನ ಬಿಡ್ತಾರೆ ಅಷ್ಟೇ ಈ ರೋಡಲ್ಲಿ. ಆ್ಯಂಡ್ ಬಂದ ತಕ್ಷಣ ಇದು ಎಲ್ಲ ಹಾಕಿಸ್ಕೊತಾ ಇದ್ರು. ಆ್ಯಂಡ್ ನಮಗೆ ಭಾಳ ಆಸೆ ಇತ್ತು ಇದನ್ನು ಹಾಕಿಸ್ಕೋಬೇಕಂತ. ಸೊ ನಾವು 3 ಜನನೂ ಹಾಕಿಸ್ಕೊಂಡ್ವಿ ದೇವಸ್ಥಾನಕ್ಕೆ. ಅಲ್ಲಿಂದ ಒಂದು ಸ್ವಲ್ಪ ದೂರ ನಡಿಬೇಕಾಗಿತ್ತು ಅಷ್ಟೇ. ಸೊ ಈ ದೇವಸ್ಥಾನದಲ್ಲಿ VIP ದರ್ಶನ ಅಂತಲೇ 250 ರುಪೀಸ್ ಒಬ್ಬರಿಗೆ ಪೇ ಮಾಡಬೇಕಾಗತ್ತೆ. ಅದನ್ನು ನಾವು ಒಂದು ಅಂಗಡಿನಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಅಲ್ಲೇ ಅವ್ರು ನೋಡ್ಕೊತಾರೆ. ಅವ್ರ ಹತ್ರನೇ ಪ್ರಸಾದದ ಬುಟ್ಟಿ ಮತ್ತು ಹೂವು ಅದು ತೊಗೊಂಡು ನಾವು 250 ರುಪೀಸ್ದು ಚೀಟಿ ತೊಗೊಂಡು ಹೋದ್ವಿ. ಆ್ಯಂಡ್ 10 ಇಯರ್ಸ್ ಆಫ್ ಏಜ್ ಕೆಳಗಡೆಗೆ ಅದು ಫ್ರೀ. ಸೊ ಮಕ್ಕಳಿಗೆ ಬಿಲೋ 10 ಇಯರ್ಸ್ ಇಟ್ಸ್ ಫ್ರೀ. ನಾನೊಂದು ಚರಣ್ದು ಮಾತ್ರ ಇಬ್ಬರದು ತೊಗೊಂಡು ಹೋದ್ವಿ. ಆ್ಯಂಡ್ ದರ್ಶನ ಆ್ಯಕ್ಚುಲಿ ನಾನು ಅದಕ್ಕೂ ರಶ್ ಇರುತ್ತೆ ಅಂದ್ಕೊಂಡೆ. ಬಟ್ ನಮ್ಮ ಪುಣ್ಯ ರಶ್ ಇರಲಿಲ್ಲ. ಲಿಟ್ರಲಿ ವಿ ಸ್ಟುಡ್ ಫಾರ್ ಅಬೌಟ್ 10 ಮಿನಿಟ್ಸು ಇಲ್ಲ, ಅಷ್ಟು ಬೇಗ ದರ್ಶನ ಆಗೋಯಿತು. ಬಟ್ ಏನಪ್ಪ ಅಂತ ಅಂದರೆ ಸ್ವಲ್ಪ ದೂರದಿಂದ ದರ್ಶನ ಆಯಿತು. ಆ್ಯಂಡ್ ಕನ್ನಡಕ ತೊಗೊಂಡು ಹೋಗಿದ್ದೆ ನಾನು, ಇಲ್ಲ ಅಂದಿದ್ದೆ ಕಷ್ಟ ಆಗಿರೋದು. ಸೊ ಹಾಕ್ಕೊಂಡು ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಅದೇ ಪ್ರಾಕಾರದಲ್ಲೇನೆ ಸುಮಾರು ಬೇರೆ ಬೇರೆ ಪುಟ್ಟ ದೇವಸ್ಥಾನಗಳಿದೆ. ಆ ದೇವಸ್ಥಾನ ಎಲ್ಲ ನೋಡಿಕೊಂಡು ಹಾಗೆ ವಿಡಿಯೋ ಫೋಟೋಸ್ನ ತೆಕ್ಕೊಂಡು ನಾವು ಆಚೆ ಬಂದ್ವಿ. ನಾವು ನೆಕ್ಸ್ಟ್ ಬಂದಿದ್ದು ಹರಸಿದ್ಧಿ ದೇವಸ್ಥಾನಕ್ಕೆ. ಇದು ಹರಸಿದ್ಧಿ ಮಾತಾ ದೇವಸ್ಥಾನ ಜಸ್ಟ್ ಆಪೋಸಿಟು ಮಹಾಕಾಳೇಶ್ವರ ದೇವಸ್ಥಾನ ಇದೆ. ಶಿವಪುರಾಣದಲ್ಲಿ ಏನಂತ ಹೇಳ್ತಾರೆ ಅಂದರೆ ಇಲ್ಲಿ ಸತಿಯ ಅಂದರೆ ಪಾರ್ವತಿ ದೇವಿಯ ಮೊಳಕೈ ಬಿದ್ದಿದ್ದ ಜಾಗ ಅಂತ ಹೇಳ್ತಾರೆ. ಯಾವಾಗ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ರು ಯಜ್ಞಕ್ಕೆ ಪಾರ್ವತಿ, ಆವಾಗ ಶಿವ ಬಂದು ಎತ್ಕೊಂಡು ಹೋಗ್ತಾನೆ ಪಾರ್ವತಿನ. ಆಗ ಪಾರ್ವತಿಯ ಮೊಳಕೈ ಈ ಜಾಗದಲ್ಲಿ ಬಿದ್ದಿತ್ತು ಅಂತ ನಂಬ್ತಾರೆ. ಸೊ ಅವಾಗಿಂದ ಇದು ಇಲ್ಲಿ ಈ ಥರ ಆರತಿಯನ್ನು ಮಾಡ್ತಾರೆ. ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ ಈ ಆರತಿನ. ಆ್ಯಂಡ್ ನಿಜ ನೋಡೋಕ್ಕೆ 2 ಕಣ್ಣು ಸಾಲದು. ಈ ಆರತಿ ಅವ್ರು ಹತ್ತೋದು, ಅವ್ರು ದೀಪ ಹಚ್ಚೋದು, ಆ್ಯಂಡ್ ವಾಪಸ್ ಅವ್ರು ಹಚ್ಕೊಂಡು ಕೆಳಗೆ ಇಳಿಯೋದು, ಆ್ಯಂಡ್ ಆಮೇಲೆ ಬರೋವಂಥ ಮಂತ್ರಗಳು ಮತ್ತು ಅಲ್ಲಿ ವೈಬ್ರೇಷನ್ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಮಾತ್ರ. ಇದಾದಮೇಲೆ ನಾವು ನಮ್ಮ ರೂಮಿಗೆ ಹೋದ್ವಿ. ಅಲ್ಲಿ ಊಟ ಮಾಡಿದ್ವಿ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ವಿ ಆರ್ ವೇಟಿಂಗ್ ಫಾರ್ ಭಸ್ಮಾರತಿ ಫೋನ್ ಬರೋದಕ್ಕೆ. ನಾವು ಭಸ್ಮಾರತಿಗೆ ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡಿದ್ವಿ. ಬಟ್ ನಮಗದು ಸ್ಲಾಟ್ ಸಿಗಲಿಲ್ಲ. ಸೊ ನಮಗೆ ಬೇರೆ ಮೀನ್ಸ್ನಲ್ಲಿ ಹೋಗಲೇಬೇಕಾಗಿತ್ತು. ಬಿಕಾಸ್ ಮಹಾಕಾಳೇಶ್ವರಗೆ ಹೋಗಿ ಭಸ್ಮಾರತಿ ನೋಡಲಿಲ್ಲ ಅಂದರೆ ಅದು ಸಾಧ್ಯನೇ ಇಲ್ಲ. ಸೊ ದೇವರು ನಮ್ಮನ್ನು ಕರೆಸ್ಕೊಂಡ ಅಂತ ಹೇಳೋದಕ್ಕೆ ಇದೆ ಸಾಕ್ಷಿ. ರಾತ್ರಿ 10 ಗಂಟೆಗೆ ನಮಗೆ ಫೋನ್ ಬರುತ್ತೆ ಭಸ್ಮಾರತಿಗೆ.
ಬರ್ಬೋದು ನೀವು ಅಂತ ನಮಗೆ ಒಂದು ಟೈಮ್ ಕೊಡ್ತಾರೆ. 2 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ನೀವು ಒಂದು ಗೇಟ್ ಹತ್ರ ಇರಿ ಅಂತ ಫೋನ್ ಬರುತ್ತೆ ಯಾವುದೋ ಪುರೋಹಿತರಿಂದ. ಮಧ್ಯರಾತ್ರಿ 12 ಗಂಟೆಗೇನೆ ನಾವು ಎದ್ದು ಸ್ನಾನ ಮಾಡಿ 12:30ಗೆ ನಾವು ಆ ಗೇಟ್ ಹತ್ರ ಹೋಗ್ತೀವಿ. ಆ್ಯಂಡ್ ಹೋದರೆ ನಮಗೆ ಒಂದು ಪ್ರೋಟೋಕಾಲ್ VIP ದರ್ಶನ ಅಂತ ಹೇಳಿ ಕೈಗೆ ಬ್ಯಾಂಡ್ ಹಾಕ್ತಾರೆ, ಆಮೇಲೆ ಆಧಾರ್ ಕಾರ್ಡ್ ಪ್ರೂಫ್ ಕೇಳ್ತಾರೆ. ಒಳಗಡೆ ಹೋದ್ಮೇಲೆ ಬೇರೆ ಬೇರೆ ಸ್ಟೇಜಸ್ನಲ್ಲಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಲಿಟ್ರಲಿ ಫಾರ್ ಅಬೌಟ್ 2 to 3 hours ಕಾದು ನಾವು ಫೈನಲಿ ಒಳಗೆ ಹೋಗ್ತೀವಿ ದರ್ಶನಕ್ಕೆ. ನಾವೆಲ್ಲ ಒಳಗೆ ಹೋಗಿ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಅಭಿಷೇಕ ಶುರು ಆಗುತ್ತೆ. ಆ್ಯಂಡ್ ಅಭಿಷೇಕ ನೋಡೋಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು. ಸ್ವಲ್ಪ ದೂರ ಇದ್ದಿದ್ದ ಕಾರಣ ಆ್ಯಕ್ಚುಲಿ ಮೇಲ್ಗಡೆ ಒಂದು ದೊಡ್ಡ ಪ್ರೊಜೆಕ್ಟರ್ ಹಾಕಿರ್ತಾರೆ, TV ಹಾಕಿರ್ತಾರೆ. ಸೊ ಅದರಲ್ಲೂ ನಾವು ನೋಡ್ಕೋಬೋದು ಅಭಿಷೇಕನ ಮತ್ತು ಭಸ್ಮಾರತಿ ಎರಡನ್ನೂ. ಆ್ಯಂಡ್ ಅಭಿಷೇಕ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಅಭಿಷೇಕ ವಾಸ್ ಫಾರ್ ಅಬೌಟ್ 45 to 50 minutes ಅಭಿಷೇಕನೇ ಇತ್ತು. ಆಮೇಲೆ ನೆಕ್ಸ್ಟು ಭಸ್ಮ ತರ್ತಾರೆ, ಅದರದ್ದು ಭಸ್ಮ ಹಾಕ್ತಾರೆ ದೇವರಿಗೆ ಆ್ಯಂಡ್ ಅದರಲ್ಲಿ ಆರತಿ ಮಾಡ್ತಾರೆ. ಆಮೇಲೆ ಇಲ್ಲಿ ಮೇಯ್ನಾಗಿ ಡ್ರೆಸ್ ಕೋಡ್ ಇದೆ. ಭಸ್ಮ ಆರತಿಗೆ ಬರಬೇಕು ಅಂತ ಅಂದರೆ ಗಂಡಸರಿಗೆ ಪಂಚೆ ಕಂಪಲ್ಸರಿ, ಮತ್ತು ಹೆಂಗಸರಿಗೆ ಚೂಡಿದಾರ್ ವಿತ್ ದುಪ್ಪಟ್ಟ ಆ್ಯಂಡ್ ಸೀರೆ ಉಟ್ಕೋಬೋದು. ಆಮೇಲೆ ಸೆರಗನ್ನ ಹಾಕ್ಕೊಂಡೇ ಇರಬೇಕು ಸೀರೆ ಉಟ್ಟಾಗ. ಆ್ಯಂಡ್ ಇಲ್ಲಿ ಅಲಂಕಾರ ನೋಡ್ಬೋದು ನಾವು, ಮಂಗಳಾರತಿ ನೋಡ್ಬೋದು ಮತ್ತು ಅಭಿಷೇಕ ನೋಡ್ಬೋದು. ಬಟ್ ಭಸ್ಮ ಹಾಕೋ ಟೈಮಿಗೆ ಮಾತ್ರ ಹೆಂಗಸರುಗಳು ಮತ್ತು ಹೆಣ್ಮಕ್ಳು ತಲೆ ಮುಚ್ಕೊಂಡಿರಬೇಕು ಮತ್ತು ಕಣ್ಣು ಮುಚ್ಕೊಂಡಿರಬೇಕು. ಅದನ್ನು ನೋಡೋ ಹಾಗೆ ಇಲ್ಲ. ಗಂಡಸರು ನೋಡ್ಬೋದು. ಆ್ಯಂಡ್ ಅವ್ರು ನಮ್ಗೆ ಅನೌನ್ಸ್ ಮಾಡ್ತಾರೆ ಎಲ್ಲ ತಲೆ ತಗ್ಗಿಸ್ಕೊಳ್ಳಿ ಮತ್ತು ಕಣ್ಣು ಮುಚ್ಕೊಳ್ಳಿ ಅಂತ. ಅಲ್ಲಿ ತನಕ ನಾವು ಕಣ್ಣು ಮುಚ್ಕೊಂಡಿರಬೇಕು. ಈ ಭಸ್ಮ ಹಾಕೋ ಏನಿದೆ ಅದು ಒಂದು 2 to 3 minutes ಆಗುತ್ತೆ. ಭಸ್ಮ ಹಾಕಿದ್ಮೇಲೆ ಅವರೇ ನಮಗೆ ಹೇಳ್ತಾರೆ ಇವಾಗ ನೋಡ್ಬೋದು ಅಂತ. ಆ್ಯಂಡ್ ನಾವು ಗುಂಗಟ್ಟನ್ನ ತೆಗಿಬೇಕು. ಆ್ಯಂಡ್ ತೆಗೆದ ತಕ್ಷಣ ಆರತಿ ಶುರು ಮಾಡ್ತಾರೆ. ಆ್ಯಂಡ್ ಇದು ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಆ್ಯಂಡ್ ನಾವು ತಂದಿದ್ದು ಪ್ರಸಾದ ಹೂವು ಎಲ್ಲ ದೇವ್ರಿಗೆ ಇಡ್ತಾರೆ. ಆ್ಯಂಡ್ ಅದನ್ನು ಆಮೇಲೆ ನಮಗೆ ಕೊಡ್ತಾರೆ ಕೂಡ ಪ್ರಸಾದನ, ಮತ್ತು ಭಸ್ಮ ಕೂಡ ಕೊಡ್ತಾರೆ ನಮಗೆ, ಪೂಜೆ ಮಾಡಿದ ಭಸ್ಮನ. ಈ ಎಕ್ಸ್ಪೀರಿಯನ್ಸ್ನ ನಾವು ಹೇಳ್ದೇನೆ ಅಲ್ಲೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ್ಯಂಡ್ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನಾನು ಅದನ್ನು ಆಶಯಿಸ್ತೀನಿ, ಒಂದ್ಸಲಿನಾರ ಲೈಫ್ನಲ್ಲಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. 12 ಜ್ಯೋತಿರ್ಲಿಂಗ ಇದೆ. ಆ್ಯಂಡ್ ಮತ್ತು ಎಲ್ಲೂ ಕೂಡ ಈ ತರಹ ಭಸ್ಮ ಆರತಿ ಯಾವುದೇ ಈಶ್ವರಂಗೆ ಕೂಡ ಮಾಡಲ್ಲ ಎಕ್ಸೆಪ್ಟ್ ಮಹಾಕಾಳೇಶ್ವರ. ಆ್ಯಂಡ್ ಇದು ಆಗೋದು ಕೂಡ ಬೆಳಗ್ಗೆ ಮಾತ್ರ. ಆ್ಯಂಡ್ ಇದಕ್ಕೆ ಒಂದು 100ರಿಂದ 150 ಜನನ ಮಾತ್ರ ಬಿಡ್ತಾರೆ. ಅವರಷ್ಟೇ ಜನಕ್ಕೆ ಮಾತ್ರ ನೋಡೋಕ್ಕಾಗೋದು. ಇನ್ಫ್ಯಾಕ್ಟ್ ಇದ್ರದ್ದು ಬರೀ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಆಚೆ ಹೋಗುತ್ತೆ ಅಷ್ಟೇ, ಬೇರೆ ಜನಗಳಿಗೆ ಇನ್ನೇನು ಅವ್ರಿಗೆ ಕಾಣಿಸಲ್ಲ. ಆ್ಯಂಡ್ ಅಲಂಕಾರ ಕೂಡ ಅವ್ರು ನೋಡೋಕ್ಕಾಗೋದಿಲ್ಲ ನೆಕ್ಸ್ಟ್ ಬರೋರಿಗೆ. ಎಲ್ಲ ಮುಗಿದು ನಾವು ಆಚೆ ಬರೋಷ್ಟೊತ್ತಿಗೆ 6:30 ಆಗಿತ್ತು. ಆ್ಯಂಡ್ ನಾವು ಅಲ್ಲಿಂದ ಡೈರೆಕ್ಟ್ ನಮ್ಮ ಹೋಟ್ಲಿಗೆ ಹೋದ್ವಿ, ಮಧ್ಯ ಎಲ್ಲೋ ಟೀ ಕುಡ್ಕೊಂಡು. ಆ್ಯಂಡ್ ನಮ್ಗೆ ಇದಾದಮೇಲೆ ನಾವು ಚೆಕ್ಔಟ್ ಮಾಡಿ ಆ್ಯಕ್ಚುಲಿ ಇಂಡೋರ್ಗೆ ಹೋಗಿ ಅಲ್ಲಿ ಸೈಟ್ ಸೀಯಿಂಗ್ ಮಾಡಬೇಕಾಗಿತ್ತು. ಬಟ್ ನಿದ್ದೆ ಆಗಿರಲಿಲ್ಲ, ಸೊ ಎಲ್ಲರಿಗೂ ಹಿಂಸೆ ಆಗಿತ್ತು. ಆ್ಯಂಡ್ ಎಲ್ಲಿಗೂ ಹೋಗಲಿಲ್ಲ. ನಾವು ಹೋಟ್ಲಲ್ಲೇ ನಮ್ಮ ಸ್ಟೇನ ಎಕ್ಸ್ಟೆಂಡ್ ಮಾಡಿಕೊಂಡು ನಾವು ಲೇಟಾಗಿ ಚೆಕ್ಔಟ್ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿ, ಆ್ಯಂಡ್ ನಮ್ಮ ಡ್ರೈವರ್ಗೂ ಹೇಳಿ ಅದನ್ನು, ಆಮೇಲೆ ಎಕ್ಸ್ಟೆಂಡ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ನಮ್ಮ ಹೋಟೆಲಿಂದ ಏರ್ಪೋರ್ಟಿಗೆ ಹೋದ್ವಿ. ಏರ್ಪೋರ್ಟಿಗೆ ಬಂದಮೇಲೆ ಗೊತ್ತಾಯಿತು ನಮ್ಮ ಫ್ಲೈಟ್ 9:30ಇಂದ 11 o'clockಗೆ ಪೋಸ್ಟ್ಪೋನ್ ಆಗಿದೆ ಅಂತ. ಡಿಲೇ ಆಗಿತ್ತು ಬಿಕಾಸ್ ಆಫ್ ದ ಫಾಗ್. ತುಂಬ ಎಲ್ಲ ಫ್ಲೈಟ್ಸು ಡಿಲೇ ಆಗಿತ್ತು.
ಆ್ಯಂಡ್ ಮೋಸ್ಟ್ ಆಫ್ ದ ಫ್ಲೈಟ್ಸ್ ವರ್ ಕ್ಯಾನ್ಸಲ್ಡ್ ಆಲ್ಸೋ. ಫೈನಲಿ ನಾವು ಇದೇ ಫಾಗ್ ಮಧ್ಯ ನಮ್ಮ ಬೆಂಗಳೂರಿಗೆ ನಾವು ಬಂದು ರೀಚ್ ಆದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರೆಯಬೇಡಿ. ಏನಾರು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಮಸ್ಕಾರ.